ರಮಣ, ನಾನಿದವರೆಗೂ ಯಾರಿಗೂ ಏನೇ ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಇವತ್ತು ನನ್ನ ತಂಗಿ ಒಂದ್ ಸಣ್ಣ ಬೈಕೆ, ಬಸರಿ ಅಣ್ಣನ ಬೈಕನ್ ಪೂರೈಸಕ್ಕೂ ಶಕ್ತಿ ಇಲ್ದರ ಮಾಡ್ಬಿಟ್ಟ ದೇವ್ರು. ನಾನು ಏನ್ ಮಾಡ್ಲಿ? ರಮಣ, ಇದನ್ ಮಾರಿ ಸೀರೆ ಬೆಳೆ ತಗೊಂಬನೆ. ಇದನ್ ಮಾರೋದಾ? ಇವತ್ತೇ ನಿನ್ನ ಸೊಂಟ ಕಟ್ಕೋ, ಇದರಿಂದ ನಿನಗೆ ತುಂಬಾ ಒಳ್ಳೇದಾಗತ್ತೆ. ಆದ್ರೆ ಒಂದ್ ಮಾತು, ಯಾವುದೇ ಕಾರಣಕ್ಕೂ ಇದನ್ನ ಕಳಿಬಾರ್ದು. ತಗೋ. ಇದು ಸಿಕ್ಕಿದ ದಿವಸ ಆ ಶಾಸ್ತ್ರಿಗಳು ಹೇಳ್ದಾಗೆ ನಿನ್ನ ಅದೃಷ್ಟನೇ ಬದಲಾಯ್ತು. ಆವತ್ತಿನಿಂದ ನೀನು ಮುಟ್ಟಿದ್ದೆಲ್ಲ ಚಿನ್ನಾನೇ ಆಗ್ತಾ ಬಂತು. ಈಗ ಇದನ್ನ ಮಾರಿಬಿಟ್ರೆ ಇನ್ನೇನ್ ಕಷ್ಟ ಬರುತ್ತೋ ಅಂತ ನನಗೆ ಭಯ ಆಗ್ತಾ ಇದೆ. ರಮಣ, ಅದೃಷ್ಟ ದುರದೃಷ್ಟ ಅಲ್ಲ, ನಮ್ ಭ್ರಮೆ. ನಮ್ ಹಣೆಯಲ್ಲಿ ಏನ್ ಬರ್ದಿದ್ಯೋ ಅದ್ ನಡೆದೇ ನಡೆಯುತ್ತೆ. ನಾವು ಕಷ್ಟನೇ ಅನುಭವಿಸ್ಬೇಕು ಅಂತಿದ್ರೆ ಅದನ್ನ ತಪ್ಸೋಕೆ ಯಾರ ಕೈಯಿಂದನೂ ಸಾಧ್ಯ ಅಲ್ಲ. ನನ್ ತಂಗಿ ಬಾಯ್ಕೆ ಮುಂದೆ ಇದೇನ್ ದೊಡ್ಡದಲ್ಲ. ಹೋಗ್ಬಾ ರಮಣ, ಹೋಗ್ಬಾ. ನೀ ಇಲ್ಲೇ ಇರು, ಬೆನ್ನೋಗಿ ಬಂದ್ಬಿಡ್ತೀನಿ. ಅಣ್ಣನ ತೋಳಲಿ ಅಮ್ಮನ ಸುಖವಿದೆ, ಅಣ್ಣನ ಕಣ್ಣಲ್ಲಿ ಅಪ್ಪನ ಕನಸಿದೆ. ಹತ್ತಿರ ಇದ್ದರು ದೂರವೇ ಹೋದರು, ತವರಿನ ಕೂಗಲಿ ಒಂದು ಮೂಗಲಾಲಿದೆ. ಒಂದೇ ಬಳ್ಳಿ ಹೂಗಳ ತೋಟವಾದ ಈ ಮನೆ ಸ್ವರ್ಗವೇ ಸರಿ. ಅಣ್ಣ ನಮ್ಮ ಪುಣ್ಯದ ಸಿರಿ. ಸೌಂದರ್ಯ, ಮುತ್ತಿನಂತ ಮಗು ಎತ್ತು 100 ವರ್ಷ ಸುಖವಾಗಿರಮ್ಮ. ನಿನ್ನಂತ ಅಣ್ಣನ್ ಪಡೆಯೋಕೆ ನಾನ್ ಪುಣ್ಯ ಮಾಡಿದ್ದೀನಣ್ಣ.